ಶ್ಲೋಕಗಳು ಮುಗಿದುವು. ಇವತ್ತಿನ ಶ್ಲೋಕಗಳಿಗೆ ಹೋಗುವ. ಕೃಷ್ಣಾಯ ವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾರ್ಗುಣೇಶಾಯ ನಮೋ ವೇದಾಂತ ವೇದಿನೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತ್ತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಂ ಆಪ್ಯತಮಂ ಅಪಿ ಅಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಂ ಅಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇರಿದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ. ಓಂ ಶ್ರೀ ಗುರುಭ್ಯೋ ನಮಃ. ಹರೇ ಓಂ. ದುರ್ಯೋಧನ ಡಂಗುರ ಹೊಡಿಸ್ತಾನೆ. ಏನಂತ ಹೇಳಿದ್ರೆ, ಹೋಗಬೇಡಿ, ನೀವು ಹೋದರೆ ಬೀಗ ಹಾಕಿ ಹೋಗ್ತೀರಲ್ವ, ನೀವು ಬರುವಾಗ ಮನೆಯಲ್ಲಿದ್ದ ಚಿನ್ನ ಆಮೇಲೆ ದುಡ್ಡು ಯಾವುದೂ ಇಲ್ಲ, ಎಲ್ಲ ಜಪ್ತಿ ಮಾಡಿ ಬಿಡಿಸ್ತೇನೆ, ನಿಮ್ಮ ಆಸ್ತಿ ನಿಮ್ಮ ಮನೆ ಯಾವುದೂ ಇಲ್ಲ, ಎಲ್ಲ ದೇಶದಾಗಿ ಬಿಡ್ತದೆ, ನೀವು ವಾಪಸ್ ಬರುವಾಗ ನಿಮಗೆ ಏನೂ ಇಲ್ಲ ಅಂತೇಳಿದರೂ ಇವರು ಏನು ಎಣಿಸ್ತಾರೆ, ನಮಗೆ ಏನು ಬೇಕಾದದ್ದು ಅಂತೇಳಿದರೆ ನಮಗೆ ಸ್ವರ್ಗ ಮೋಕ್ಷ ಇದು ಬೇಕು, ಪರಲೋಕದ ಏನು ಅದೇ ನಮಗೆ ನಿಜವಾದ ಮನೆ, ಇದು ಅಲ್ಲ. ಆದ್ದರಿಂದ ಶಾಶ್ವತ ಸುಖ ನಮಗೆ ಇರಬೇಕು. ಆ ಶಾಶ್ವತ ಸುಖ ಸಿಗಬೇಕಿದ್ದರೆ ಪಾಂಡವರ ಜೊತೆಗೆ ಹೋಗಬೇಕು. ಭಗವಂತನೇ ಸ್ವಂತ ಭಗವಂತನೇ ವೇದವ್ಯಾಸರ ರೂಪದಲ್ಲಿ ಶ್ರೀಕೃಷ್ಣನ ರೂಪದಲ್ಲಿ ಆ ಪಾಂಡವರ ಜೊತೆಗಿರುವಾಗ ಇನ್ನು ಇದಕ್ಕಿಂತ ದೊಡ್ಡ ಪ್ರಮಾಣ ಬೇಕಾ ಅಂತೇಳಿದರೆ, ಅವರು ಭಗವಂತನಿಗೆ ಎಷ್ಟು ಹತ್ತಿರ ಇರುವವರು, ಎಷ್ಟು ಧಾರ್ಮಿಕರು, ಎಷ್ಟು ಜ್ಞಾನಿಗಳು ಅನ್ನೋದಕ್ಕೆ. ಆದ್ದರಿಂದ ಅವರ ಜೊತೆ ಬಿಟ್ಟು ಈ ಅಧರ್ಮಾತ್ಮ ಮೋಸ ವಂಚಕ ಪಾಪಿಷ್ಟನ ಜೊತೆಗೆ ನಾವ್ಯಾಕೆ ಇರಲಿ, ನಾವ್ಯಾಕೆ ನರಕಕ್ಕೆ ಹೋಗಲಿ ಅಂತ ಅವನು ಮಾಡುವುದು ಮಾಡಲಿ ಅಂತ ಹೇಳಿಬಿಟ್ಟು ಏನು ಮಾಡಿದರು, ಅವರು ಇಂದ್ರಪ್ರಸ್ಥದ ಕಡೆಗೆ ಅವರು ಯಾವಾಗ ಹೋಗಲಿಕ್ಕೆ ಶುರು ಮಾಡಿ ಮನಸ್ಸು ಗಟ್ಟಿ ಮಾಡಿಕೊಂಡ್ರೋ ಆಗ ಧರ್ಮರಾಜ ಹೇಳ್ತಾನೆ, ಬೇಡ ಬರಬೇಡಿ, ನೀವು ಬಂದರೆ ನಮ್ಮದು ಕೀರ್ತಿಯೂ ಹಾಳಾಗ್ತದೆ, ಅಲ್ಲಿ ನಮ್ಮ ಅಪ್ಪ ಅಂತೇಳಿದರೆ ದೊಡ್ಡಪ್ಪ ಅಂತೇಳಿದರೆ ಅಪ್ಪನಾಗಿ ಅಂತೇಳಿದರೆ ಯಾರು, ಧೃತರಾಷ್ಟ್ರನ ಶಾಸನದಲ್ಲೇ ನೀವು ಇರಬೇಕು. ಯಾಕಂತೇಳಿದರೆ ಅವರ ಶಾಸನವನ್ನು ಉಲ್ಲಂಘಿಸಿ ಮೀರಿ ದಾಟಿ ನೀವು ನಮ್ಮ ಜೊತೆಗೆ ಬಂದರೆ ನಮ್ಮ ಕೀರ್ತಿಯು ಹಾಳಾಗ್ತದೆ, ಅವರ ಮನಸ್ಸಿಗೂ ಬೇಜಾರಾಗ್ತದೆ. ಅದು ನೀವು ಮಾಡಬಾರ್ದು. ನೀವು ನಮ್ಮ ಮೇಲೆ ಸ್ವಲ್ಪ ಆದರೂ ಪ್ರೀತಿ, ನನ್ನ ಮೇಲೆ ನನ್ನ ತಮ್ಮಂದಿರ ಮೇಲೆ ಪ್ರೀತಿ ಇರುವುದಾದರೆ, ಪ್ರೀತಿ ಅಂತೇಳಿದರೆ ಗೌರವ ತುಂಬಿದ ಪ್ರೀತಿ, ಗೌರವದಿಂದ ಕೂಡಿದ ಪ್ರೀತಿ, ನಮ್ಮ ಮೇಲೆ ಗೌರವ ಪ್ರೀತಿ ನಿಮಗೆ ಇರುವುದಿದ್ದರೆ ನನ್ನ ಮಾತು ಕೇಳಿ ನೀವು ಅಲ್ಲೇ ಇರಬೇಕು ಅಂತ. ಸೊ ಆವಾಗ ಏನಾಗ್ತದೆ, ಇವರು ಅಲ್ಲೇ ಉಳಿಯುವ ಹಾಗೆ ಆಗ್ತದೆ. ಅಲ್ಲಿವರೆಗಾಗಿದೆ. 218ನೇ ಶ್ಲೋಕ ಆಗಿ ಈಗ 219ನೇ ಶ್ಲೋಕ. ಸುಲೋಚನಕ್ಕ ಏನು ಬೋಡ ಶ್ಲೋಕ ಓದುವೆ, ನೀವು ಅರ್ಥ ಬನ್ನಿ ಓದ್ಲೆ. ಹಾಂ. ವಿಚ್ಛೇಣ ತಸ್ತುರಪಿತಾಂ ಮನಸಾನ್ವಗಚ್ಚನ್ ಪ್ರಾಪ್ಯಾತ ಶಕ್ರಪುರಮಸ್ಮರತಾಂ ಚ ಕೃಷ್ಣೋ ದೇವೇಶವರ್ಧಕಿ ಮತಾಗಮ ದತ್ರ ಸೋ ಅಪಿ. ಈ ರೀತಿಯಾಗಿ ಪಾಂಡವರಿಂದಲೂ ಪಟ್ಟಣಿಗರು ತಡೆಯಲ್ಪಡುತ್ತಿರಲು ಬಹು ಕಷ್ಟದಿಂದ ನಿಂತರು. ಆದರೂ ಮನಸ್ಸಿನಿಂದ ಅವರನ್ನೇ ಅನುಸರಿಸಿದರು. ವ್ಯಾಸರು ಮತ್ತು ಕೃಷ್ಣನು ಇವರಿಬ್ಬರೂ ಇಂದ್ರಪ್ರಸ್ಥವನ್ನು ಹೊಂದಿ ಅಲ್ಲಿ ದೇವತೆಗಳ ಅಧಿಪತಿಯಾದ ಇಂದ್ರನ ಬಡಗಿಯಾದ ವಿಶ್ವಕರ್ಮನನ್ನು ಸ್ಮರಿಸಿದರು. ಅನಂತರದಲ್ಲಿ ವಿಶ್ವಕರ್ಮನು ಕೂಡ ಬಂದನು. ವೆರಿ ಗುಡ್. ಸೊ ನೀವು ಕರೆಕ್ಟಾಗಿ ಓದಿದ್ದೀರಿ. ವೆರಿ ಗುಡ್. ಇತ್ಯೇವ ತೈಹಿ ಪುರಜನ ನಿಖಿಲೈಃ ನಿಷಿದ್ಧಾಃ ಕೃಚ್ಛ್ರೇಣ ತಸ್ತುಃ ಅಪಿ ತಾನ್ ಮನಸಾ ಅನ್ವಗಚ್ಚನ್ ಪ್ರಾಪ್ಯಾತ ಶಕ್ರಪುರಂ ಅಸ್ಮರತಾಂ ಚ ಕೃಷ್ಣೌ ದೇವೇಶವರ್ಧಕಿಂ ಅಥ ಅಗಮತ್ ಅತ್ರ ಸೋಪಿ. ಇತ್ಯೇವ ಅಗಮತ್ ಅಥವಾ ಆಗಮತ್ ಅಥ ಆಗಮತ್. ಇತ್ಯೇವ ತೈಃ ಪುರಜನ ನಿಖಿಲೈಃ ನಿಷಿದ್ಧಾಃ. ನಿಖಿಲೈಃ ಪುರಜನ, ಎಲ್ಲ ಹಸ್ತಿನಾವತಿಯ ಜನರು ಹೊರಟು ಬಿಟ್ಟಿದ್ದರು. ನಿಖಿಲೈಃ ಅಖಿಲೈಃ ಎಲ್ಲ ಸಮಸ್ತಾಃ ಎಲ್ಲ ಜನರು
ಆವಾಗ ತೈಹಿ ನಿಷಿದ್ಧಾಹ, ಪಾಂಡವರಿಂದ ಬರಬೇಡಿ ಅಂತ ಯುಧಿಷ್ಠಿರ ಅವರನ್ನು ತಡೆಯಲು, ಅಂದರೆ ನೀವು ಬರಲಿಕ್ಕೆ ಕೂಡ್ದು, ನೀವಿರಬೇಕು ಇಲ್ಲೇ ಅಂತ ನಿಷಿದ್ಧಾಹ ತೈಹಿ, ಪಾಂಡವರಿಂದ ನಿಷಿದ್ಧ ಅಂದರೆ ಬೇಡ ಅಂತ ಹೇಳಿದ ಕಾರಣ ಇತ್ಯೇವ ಕೃಚ್ಛ್ರೇಣ ತಸ್ತುಹು. ಕೃಚ್ಛ್ರೇಣ ಅಂತ ಹೇಳಿದರೆ ಮನಸ್ಸು ಅವ್ರದ್ದು ಬದಲಾಗಿ ಹೋಗಿತ್ತು. ಈ ಪಾಪಿಷ್ಠನ ಜೊತೆಗೆ ನಾವಿರುವುದಿಲ್ಲ, ನಾವು ಇಂದ್ರಪ್ರಸ್ಥಕ್ಕೆ ಹೋಗ್ತೇವೆ ಅಂತೇಳ್ಕೊಂಡು ಎಲ್ಲಿ ಪಾಂಡವರೋ, ಎಲ್ಲಿ ಭಗವಂತನ ಆವಾಸ ಇದೆಯೋ, ಎಲ್ಲಿ ಭಗವಂತನ ಅನುಗ್ರಹ ಇದೆಯೋ ಅಲ್ಲಿಗೆ ಹೋಗ್ತೇವೆ. ಈ ಪಾಪಿಷ್ಠನ ಗಾಳಿ ಕೂಡ ನಮಗೆ ಬೀಸುವುದು ಬೇಡ ಅಂತ ಅವರು ಮನಸ್ಸು ಗಟ್ಟಿ ಮಾಡಿ ಹೊರಟಿದ್ರು. ಈಗ ಬೇಡ ಬರೋದು ಅಂತ ಹೇಳಿದ ಕೂಡಲೇ ಯಾರಿಗೋಸ್ಕರ? ಪಾಂಡವರಿಗೋಸ್ಕರ, ತಮ್ಮದೇ ಪರಲೋಕದ ಸುಖ ಚೆನ್ನಾಗಿರಬೇಕಂತ ಮನಸ್ಸು ಮಾಡಿ ಹೊರಟ ಈ ಜನರಿಗೆ ಅತೀವ ವೇದನೆ ಆಯಿತು. ಹೋಗಲಿಕ್ಕೂ ಅಲ್ಲ. ಯಾಕಂತೇಳಿದ್ರೆ ಅಂಥ ಧರ್ಮಾತ್ಮನಾದ ಯುಧಿಷ್ಠಿರ ಬೇಡ ಅಂತ ಹೇಳ್ತಾ ಇದ್ದಾನೆ. ಅವನು ಬೇಡ ಅಂತ ಹೇಳುವಾಗ ಅವನ ಆಜ್ಞೆಯನ್ನು ಉಲ್ಲಂಘನೆ ಮಾಡಲಾಗದು. ಧರ್ಮಾತ್ಮ ಅವನು ಏನು ಹೇಳ್ತಾನೋ ಅದನ್ನು ನಾವು ಆಜ್ಞೆ ಅಂತ ಪರಿಪಾಲಿಸಬೇಕು. ಏನು ಹೇಳ್ತಾ ಇದ್ದಾನೆ? ಬರಬೇಡಿ ಅಂತ ಹೇಳ್ತಾ ಇದ್ದಾನೆ. ಆದ್ದರಿಂದ ನಾವು ಅದನ್ನೇ ಮಾಡಬೇಕು. ಏನು? ಬರಬೇಡಿ ಅಂತ ಹೇಳಿದ್ರೆ ಇಲ್ಲೇ ಇರಿ ಅಂದರೆ ನಾವು ಇಲ್ಲೇ ಇರಬೇಕು. ಅದಕ್ಕೋಸ್ಕರ ಕೃಚ್ಛ್ರೇಣ ಅಂತ ಹೇಳಿದರೆ ಬಹಳ ಕಷ್ಟ ಆಗ್ತಾ ಇದೆ. ಆದರೂ ಏನು, ನಾವು ಧರ್ಮರಾಜ ಹೇಳಿದಾಗೆ ಮಾಡ್ತೇವೆ. ಬೇಡ ಅಂತ ಹೇಳಿದ ಕಾರಣ ಸರಿ ನಾವು ವಾಪಸ್ ಹೋಗ್ತೀವಿ ನಮ್ಮ ಮನೆಗಳಿಗೆ ಅಂತ ಹೊರಟು ಬಿಟ್ಟರು. ಕೃಚ್ಛ್ರೇಣ ಅಂದರೆ ಬಹಳ ಕಷ್ಟ ಆಗ್ತದೆ, ಅಂದರೆ ಸುಲಭ ಅಲ್ಲ. ಯಾಕಂತ ಹೇಳಿದ್ರೆ ಒಂದು ಸಲ ಮನಸ್ಸು ಬದಲಾವಣೆಯಾಗಿ ಇಲ್ಲಿ ನಾವು ಇರುವುದಿಲ್ಲ, ನಾವು ಅಲ್ಲಿಗೆ ಹೋಗ್ತೇವೆ ಅಂತ ಹೊರಟು ಸುಮಾರು ದೂರ ಹೋಗಿ ಕೂಡ ಆಗಿದೆ. ಇಲ್ಲ ನೀವು ವಾಪಸ್ ಹೋಗಿ ಅಂತ ಹೇಳಿದ ಕೂಡಲೇ ಬಹಳ ಕಷ್ಟ ಆಗ್ತದೆ ವಾಪಸ್ ಬರಲಿಕ್ಕೆ. ಆದರೂ ಧರ್ಮರಾಜ ಹೇಳಿದ್ದನ್ನೇ ಮಾಡ್ತೇವೆ ಅಂತ ವಾಪಸ್ಸು ಬಂದರು. ಅಂತೇಳಿದರೆ ಕಷ್ಟ, ಮನಸ್ಸಿಗೆ ಕಷ್ಟ ಆದರೂ ಕೃಚ್ಛ್ರೇಣ ಅಂತ ಹೆಸರಿದ್ದಕ್ಕೆ. ಕೃಚ್ಛ್ರೇಣ ಈ ಶಬ್ದ ಎಲ್ಲಿ ಬಂದಿದೆ ಅಂತ ಹೇಳಿದರೆ, ಮಧ್ವ ವಿಜಯದಲ್ಲಿ ತಮ್ಮ ಮಗ ಸನ್ಯಾಸ ಸ್ವೀಕಾರ ಮಾಡ್ತಾನೆ ಅಂತ ಹೇಳುವಾಗ ಯಾರಿಗೆ? ಮಧ್ಯಗೇಹ ಭಟ್ರಿಗೂ ಮತ್ತು ಅವರ ಹೆಂಡತಿಗೆ ಅದು ಒಂಥರ ಸಿಡಿಲು ಬಡ್ದಾಗ ಆಗ್ತದೆ ಆ ವಿಷಯ ಅಂತೇಳಿ ಸುಮಾರು ಯೋಚನೆ ಮಾಡಿಬಿಡ್ತಾರೆ. ಅವರು ಸನ್ಯಾಸ ತಗೊಳ್ಳುವಂಥದ್ದು ಅತ್ಯಂತ ಪವಿತ್ರವಾದ ಸಂಗತಿ. ಆದರೆ ನಮ್ಮ ಮಗ ನಮ್ಮ ಹತ್ತಿರ ಇಲ್ಲ, ನಮಗೆ ಬೇರೆ ಮಕ್ಕಳಿಲ್ಲ, ನಾವು ಮುದುಕರಾಗ್ತಾ ಇದ್ದೇವೆ, ನಮ್ಮನ್ನು ನೋಡಿಕೊಳ್ಳುವುದು ಯಾರು ಅನ್ನುವಂತಹ ಪ್ರಶ್ನೆ ಅವರ ಮುಂದೆ ಬಂದು ನಿಲ್ತದೆ. ಅಂಥೇಳಿದರೆ ಆ ಹೊತ್ತಿಗೆ ಅವರಿಗೆ ಕಲ್ಪನೆ ಕೂಡ ಇಲ್ಲ. ತಮ್ಮ ಮಗ ಸನ್ಯಾಸ ತಗೊಂಡು ಜಗದ್ವಿಖ್ಯಾತನಾಗಿ ತತ್ವಜ್ಞಾನವನ್ನು ಅಂತೇಳಿದರೆ ವೇದವ್ಯಾಸರು ಕೊಟ್ಟ ತತ್ವಜ್ಞಾನ ಮರೆಯಾಗಲಿಕ್ಕೆ ಶುರುವಾದಾಗ ಅದರ ಸರಿಯಾದ ಸ್ವರೂಪವನ್ನು ತತ್ವಜ್ಞಾನವನ್ನು ತೋರಿಸಿ ಇದರಲ್ಲಿ ಇದ್ದ ಎಲ್ಲ ದೋಷಪೂರಿತ ವ್ಯಾಖ್ಯಾನಗಳನ್ನು ಖಂಡಿಸಿ ಇಂತಹ ಒಂದು ಮತ ಪ್ರದರ್ಶಕರಾಗ್ತಾರೆ, ದ್ವೈತ ಮತ ಅನ್ನುವಂಥ ಮತವನ್ನು ಸ್ಥಾಪಿಸ್ತಾರೆ ಅನ್ನುವಂಥ ಒಂದು ಕಲ್ಪನೆ ತಂದೆ ತಾಯಿಗಳಿಗೆ ಇರಲಿಲ್ಲ. ಒಂದು ವೇಳೆ ಇದ್ದರೂ ತಮ್ಮನ್ನು ನೋಡಿಕೊಳ್ಳುವುದು ಯಾರು ಅನ್ನುವಂಥ ಪ್ರಶ್ನೆ ಬಂದೇ ಬರ್ತದೆ. ಆವಾಗ ಈ ವಿಷಯ ಕೇಳಿ ಓಡಿ ಹೋಗ್ತಾರೆ. ಮಗನಿಗೆ ಹೇಳ್ತಾರೆ, ಇಲ್ಲ ನೀನು ತಗೊಳ್ಬಾರ್ದು ಅಂತ. ಇಲ್ಲ ನಾನು ಮನಸ್ಸು ಮಾಡಿ ಆಗಿದೆ. ಅಲ್ಲ ಅಪ್ಪ, ನೀವು ಎಲ್ಲ ಶಾಸ್ತ್ರ ತಿಳಿದವರಲ್ವ? ಹೌದು. ಶಾಸ್ತ್ರದಲ್ಲಿ ಏನು ಬರ್ಕೊಂಡಿದೆ? ಯಾವಾಗ ನಮ್ಮ ಮನಸ್ಸು ಬದಲಾಗಿ ನಮಗೆ ಈ ಇಹದ ಲೌಕಿಕದಲ್ಲಿ ಏನು, ಲೌಕಿಕ ವಿಷಯದಲ್ಲಿ ಏನು ಇಚ್ಛೆ ಇಲ್ಲ, ಆಸಕ್ತಿ ಇಲ್ಲ ಅಂತ ಹೇಳಿದಾಗ ನಮಗೆ ಧಾರ್ಮಿಕ ವಿಷಯ, ಅಧ್ಯಾತ್ಮದ ವಿಷಯ, ಭಗವಂತನನ್ನು ತಿಳ್ಕೊಳ್ಳುವಂಥ ವಿಷಯದಲ್ಲೇ ನಾವು ಮುಳುಗಿ ಹೋಗಬೇಕಂತ ಯೋಚನೆ ಬಂದಾಗ ತಡಿಬಾರದು ಅಂತ ಶಾಸ್ತ್ರದಲ್ಲಿ ಇದೆಯಲ್ಲ? ಹೌದು. ಮತ್ತು ಯಾಕೆ ತಡೀತಾ ಇದ್ದೀರಿ ಅಂತ ಕೇಳಿದಾಗ ಅಪ್ಪ ಹೇಳಿಯೇ ಬಿಟ್ಟರು, ನಮಗೆ ವಯಸ್ಸಾಗಿದೆ, ನೋಡಿಕೊಳ್ಳುವವರು ಯಾರಿಲ್ಲ, ನೀನಿರುವುದು ಒಬ್ಬನೇ ಮಗ, ಇನ್ನೊಂದು ಮಗ ಇದ್ದಿದ್ದರೆ ನಾವು ಯೋಚನೆ ಮಾಡ್ಬೋದಿತ್ತು, ಆಯಿತು ನೀನು ಸನ್ಯಾಸ ತಗೋ ಅಂತ. ಅಂದರೆ ಒಬ್ಬನೇ ಮಗ ಸನ್ಯಾಸ ತಗೊಳ್ತಾನೆ ಅಂತ ಹೇಳುವಂಥದ್ದು ಕೂಡ ಸರಿಯಲ್ಲ ಅಲ್ವಾ
ಅಂತ ಅಪ್ಪ ಕ್ರಾಸ್ ಕ್ವಶನ್ ಮಾಡಿಬಿಡ್ತಾರೆ ಮಗನಿಗೆ. ಆಗ ಮಗ ಹೇಳ್ತಾರೆ, ಸರಿ, ನಿಮಗೆ ನಿಮ್ಮನ್ನು ನೋಡಿಕೊಳ್ಳುವವ ಅಂತ ಒಬ್ಬ ಹುಟ್ಟುವ ತನಕ ನಾನು ಈ ಸನ್ಯಾಸ ತಗೊಳ್ಳುವ ನಿರ್ಧಾರವನ್ನು ಮುಂದೂಡ್ತೇನೆ. ತಗೊಳ್ಳೋದಿಲ್ಲ ಅಂತ ಹೇಳೋದಿಲ್ಲ, ಮುಂದೂಡ್ತೇನೆ ಅಂತೇಳಿದ್ರೆ ಅಷ್ಟರ ತನಕ ತಗೊಳ್ಳೋದಿಲ್ಲ. ನೀವು ಹೇಳಿದ ವಿಷಯ ಕೂಡ ಸತ್ಯವೇ, ಸರಿಯಾಗಿಯೇ ಇದೆ ಅಂತ ಮಗನಿಗೆ ಅಂತ ಹೇಳಿದ್ರೆ, ಮಕ್ಕಳು ಬಹಳ ಪ್ರಶ್ನೆ ಕೇಳ್ತಾರೆ. ಇದು ಮಧ್ವಾಚಾರ್ಯರು ಕೇಳಿದ ಪ್ರಶ್ನೆ ಅಂತ ಹೇಳಿದ್ರೆ ಅದು ಸಾಮಾನ್ಯದ ಪ್ರಶ್ನೆ ಅಲ್ಲ, ವಾಯುದೇವರ ಅವತಾರ ಅವರು. ನಮ್ಮ ಲೌಕಿಕದಲ್ಲಿ ಕೂಡ ಮಕ್ಕಳು ಬಹಳ ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆಗಳಿಗೆ ನಾವು ಸರಿಯಾದ ಉತ್ತರ ಕೊಡಬೇಕು. ಆ ಉತ್ತರ ಕೊಡಬೇಕಿದ್ದರೆ ನಮಗೆ ಗೊತ್ತಿರಬೇಕು ಶಾಸ್ತ್ರ ಏನು ಅಂತ. ಇಲ್ಲ ಅಂತೇಳಿದರೆ ಅವರು ಮೂಢನಂಬಿಕೆ ಅಂತ ಬಿಟ್ಟುಬಿಡ್ತಾರೆ ಅದನ್ನು. ಆವಾಗ ನಮಗೆ ಗೋಳಾಗಿ ಬಿಡ್ತದೆ. ಅಂದರೆ ನಮ್ಮ ಕಣ್ಣಿಂದ ನೋಡಲಿಕ್ಕಾಗೋದಿಲ್ಲ. ನಮಗೂ ಸಹ ಗೊತ್ತಾದದ್ದು ಶಾಸ್ತ್ರದಲ್ಲಿ ಆಸಕ್ತಿ ಬರುವುದೇ ಒಂದು ಪ್ರಾಯ ಆದ ಮೇಲೆ. ಆಗ ಅಂತೇಳಿದರೆ ಮಕ್ಕಳಿಗೆ ಹೇಳಲಿಕ್ಕೆ ಗೊತ್ತಾಗಲಿಲ್ಲ ಅಂತೇಳಿದರೆ ಅದು ಅವರು ಮೂಢನಂಬಿಕೆ ಅಂತ ಒಗೆದು ಬಿಟ್ಟರೆ ಅದು ಬಹಳ ಒಂದು ಚಿಂತನೀಯ ಪರಿಸ್ಥಿತಿ ಆಗ್ತದೆ. ಸೊ ಈ ವಿಷಯ ಯಾಕೆ ಬಂತು ಅಂತ ಹೇಳಿದರೆ, ಕೃಚ್ಛ್ರೇಣ ಅಂತೇಳಿದರೆ ಮಗ ಸನ್ಯಾಸ ತಗೊಳ್ತಾನಂತ ಹೇಳುವಾಗ ಆ ಪರಿಸ್ಥಿತಿ ತಂದೆ ತಾಯಿದು ಕೃಚ್ಛ್ರೇಣ, ಬಹಳ ಕಷ್ಟದ ಒಂದು ಏನದು ಪರಿಸ್ಥಿತಿ. ಏನು ಮಾಡುವುದು ಅಂತ ಅದು ಕೃಚ್ಛ್ರೇಣ. ಅದು ಅಂದರೆ ಅದನ್ನು ಬಿಸಿ ತುಪ್ಪ ಅಂತ ಹೇಳ್ತೇವೆ ನಾವು. ಅಂತೇಳಿದರೆ ಉಗುಳ್ಲಿಕ್ಕೆ ಅಲ್ಲ, ನುಂಗ್ಲಿಕ್ಕೂ ಅಲ್ಲ ಅನ್ನುವಂತಹ ಬಹಳ ಒಂದು ಏನದು ಸಂಕಷ್ಟದಲ್ಲಿ ನಾವು ಸಿಕ್ಕಾಕೊಂಡಾಗ ಏನು ಮಾಡಬೇಕು ಅಂತ ಕಿಂ ಕರ್ತವ್ಯ ವಿಮೂಢ ಅಂತಲೂ ಹೇಳ್ತಾರೆ. ಇನ್ನೇನು ಮಾಡಬೇಕು ಅಂತ ಗೊತ್ತಾಗದೇ ಇರುವಂತಹ ಅಂಥ ಪರಿಸ್ಥಿತಿ. ಸೊ ಕೃಚ್ಛ್ರೇಣ ಜನರು ಏನು ಮಾಡಿದರು, ಸರಿ ಅಂತೇಳಿದ್ರೆ ಅವರು ಪೂರ್ತಿ ಮನಸ್ಸು ಮಾಡಿದರು. ಆದರೂ ಧರ್ಮರಾಜ ಹೇಳಿದ್ದಕ್ಕೆ ನಿಂತು ಬಿಟ್ಟರು. ಆದರೂ ಆ ಪಾಂಡವರನ್ನು ಮನಸ ಅನ್ನೋಗಚ್ಚನ್, ಮನಸ್ಸಿಂದ ಪೂರ್ತಿ ಅವ್ರ ಜೊತೆಗೆ ಹೋಗಿಬಿಟ್ಟಿದ್ದಾರೆ. ಅವ್ರದ್ದು ದೇಹ ಮಾತ್ರ ಹಸ್ತಿನಾವತಿಯಲ್ಲಿ ಉಂಟು ಅಂತೇಳಿದರೆ ಮನಸ್ಸೆಲ್ಲ ಅಂದರೆ ಎಷ್ಟು ಅವರಿಗೆ ಮನಸ್ಸು ಎಲ್ಲಿವರೆಗೆ ಅಂತೇಳಿದರೆ ನಾವು ಪಾಂಡವರ ಜೊತೆಗೇ ಇರಬೇಕು ಅನ್ನುವಂಥದ್ದು ಮನಸ್ಸು ತುಂಬಿಬಿಟ್ಟಿದೆ. ಸೊ ಮನಸ ಅನ್ವಗಚ್ಚನ್ ಅಂದರೆ ಅನುಸರಿಸಿ ಹೋಗುವಂಥದ್ದು. ಅಂದರೆ ಮನಸ್ಸು ಅವ್ರದ್ದು ಹೋಗಿದೆ, ದೇಹ ಮಾತ್ರ ಇಲ್ಲಿ ಉಳ್ಕೊಂಡಿದೆ ಅಂಥ ಪರಿಸ್ಥಿತಿ. ಅದು ಕೃಚ್ಛ್ರೇಣ. ಆಗ ಈಗ ಏನಾಯಿತು, ಇವರೆಲ್ಲ ಉಳ್ಕೊಂಡ್ರು ಸರಿ ಅಂತೇಳಿ ಎಲ್ಲ ವಾಪಸ್ ಬಂದರು. ಎಲ್ಲ ಬೀಗ ಹಾಕಿ ಹೋದವರು ಬೀಗ ಓಪನ್ ಮಾಡಿದರು. ಏನು ಮಾಡೋದು ಅಂತ ದುರ್ಯೋಧನ ಹೇಳಿದ್ದಕ್ಕೆ ವಾಪಸ್ಸು ಬಂದದ್ದಲ್ಲ. ಅದು ದುರ್ಯೋಧನ ಮಾಡಲಿ, ನಮಗೆ ಯಾವುದು ಸ್ವತ್ತು ಗಿತ್ತು ಏನು ಬೇಡ ನಮಗೆ ಅಂತ ಅವರು ತ್ಯಾಗ ಮಾಡಲಿಕ್ಕೂ ಅವರು ಸಿದ್ಧರಾಗಿದ್ದರು. ಧರ್ಮರಾಜ ಹೇಳಿದ್ದಕ್ಕೆ ವಾಪಸ್ಸು ಬಂದರು. ಈಗ ಪಾಂಡವರು ಪ್ರಾಪ್ಯ ಅಥ ಶಕ್ರಪುರಂ ಅಸ್ಮರತಾಂ ಚ ಕೃಷ್ಣೌ. ಸೊ ಏನು ಪ್ರಾಪ್ಯ ಅಥ ಶಕ್ರಪುರಂ, ಶಕ್ರ ಅಂದರೆ ಇಂದ್ರನ ಪುರ ಅಂತೇಳಿದರೆ ಇಂದ್ರಪ್ರಸ್ಥ. ಪ್ರಾಪ್ಯ ಅಂತೇಳಿದರೆ ಹೊಂದಿ, ಅಂದರೆ ಇಂದ್ರಪ್ರಸ್ಥವನ್ನು ಹೊಂದಿ ಅಂದರೆ ಏನರ್ಥ ಅಂತೇಳಿದರೆ ಇಲ್ಲಿಂದ ಹೊರಟ ಪಾಂಡವರು ಇಬ್ಬರು ಯಾದವ ಕೃಷ್ಣ ಮತ್ತು ವೇದವ್ಯಾಸರ ಜೊತೆಗೆ ಸೇರಿಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದವರು ಇಂದ್ರಪ್ರಸ್ಥಕ್ಕೆ ಹೋಗಿ ತಲುಪಿದರು. ಪ್ರಾಪ್ಯ ಅಂದರೆ ಹೊಂದುವುದು ಅಂದರೆ ತಲುಪುವುದು. ಇಂದ್ರಪ್ರಸ್ಥ ಶಕ್ರಪುರಂ ಪ್ರಾಪ್ಯ ತಲುಪಿ ಅಥ ಈಗ ಅಂತೇಳಿದ್ರೆ ಅಲ್ಲಿ ಏನಿಲ್ಲ, ಬರಡು ಭೂಮಿ. ಎಲ್ಲಿರೋದು ಅಂತ ಆವಾಗ ಅಸ್ಮರತಾಂ ಚ ಕೃಷ್ಣೌ ಅಂತೇಳಿದರೆ ಪಾಂಡವರಿಗೆ ಯಾವುದೇ ರೀತಿಯ ತೊಂದರೆ ಆಗಲಿಕ್ಕೆ ಬಿಡುವುದಿಲ್ಲ ಶ್ರೀಕೃಷ್ಣ ಮತ್ತು ವೇದವ್ಯಾಸರು. ಅವರು ಬಿಡುವುದೇ ಇಲ್ಲ. ಅವ್ರು ಏನು ಮಾಡಿದರು, ಅಸ್ಮರತಾಂ ಯೋಚನೆ ಮಾಡಿದರು. ಸರಿ, ಇಲ್ಲಿ ಏನಾಗಬೇಕು, ಮೊದಲು ಒಂದು ಅರಮನೆ ಆಗಬೇಕು ಪಾಂಡವರಿಗೆ ಇರಲಿಕ್ಕೆ ಅಂತ ಯೋಚನೆ ಮಾಡಿದರು. ಯಾರು? ಭಗವಂತ ವೇದವ್ಯಾಸರು, ಭಗವಂತ ಯಾದವ ಕೃಷ್ಣ. ಭಗವಂತ ಯೋಚನೆ ಮಾಡಿದರೆ ಸಾಕು, ಎಲ್ಲವೂ ಆಗ್ತಾ ಹೋಗ್ತದೆ
ಅನ್ನುವಂಥದ್ದು ಬಹಳ ಸಲ ನಾವು ಓದಿದ್ದೇವೆ. ಸೊ ಹಾಗಾದರೆ ಇಲ್ಲಿ ಬರಡು ಭೂಮಿ ಇದೆಯಲ್ಲ, ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಭಗವಂತ ಯೋಚನೆ ಮಾಡಿದರು. ಕೃಷ್ಣವು ಅಂತೇಳಿದರೆ 2 ಜನ ಕೃಷ್ಣ, ವೇದವ್ಯಾಸರೂ ಕೃಷ್ಣನೇ, ಯಾದವ ಕೃಷ್ಣ ಶ್ರೀಕೃಷ್ಣನೂ ಕೃಷ್ಣನೇ, ಇಬ್ಬರೂ ಕೃಷ್ಣರು ಅಸ್ಮರತಾಂ ಸ್ಮರಣೆ ಮಾಡಿದರು. ಯಾರ್ದು? ದೇವಶಿಲ್ಪಿ. ಮನೆ ಕಟ್ಟಬೇಕಂತ ಹೇಳಿದ ಕೂಡಲೇ ನಾವು ಯೋಚನೆ ಮಾಡೋದಿಲ್ವ, ಅರೆ ಯಾರಿದ್ದಾರೆ ಒಳ್ಳೆ ಕಾಂಟ್ರಾಕ್ಟ್ರು, ಒಳ್ಳೆ ಇಂಜಿನಿಯರು, ಓ ನಮ್ಮದು ಮಾವನೇ ಇದ್ದಾರಲ್ಲ, ನಮ್ಮದು ಅಳಿಯನೇ ಇದ್ದಾರಲ್ಲ, ನಾವು ಮಾಮನ ಮಗ ಇದ್ದಾರಲ್ವ, ಓ ನಮ್ಮಲ್ಲೇ ಇರುವಾಗ ನಾವು ಇನ್ನೊಬ್ಬರನ್ನೇನು ನೋಡೋದು, ಫೋನ್ ಹೊಡಿತೇವೆ, ಒಳ್ಳೆ ನಮಗೆ ಒಂದು ಮನೆ ಕಟ್ಟಬೇಕಂತಾಗಿದೆ ಅಂತ, ಸರಿ ಕೂಡಲೇ ಯೋಚನೆ ಪ್ಲ್ಯಾನು ಎಲ್ಲ ಶುರುವಾಯಿತು. ಸೊ ಇಲ್ಲಿ ಕೂಡ ಅದೇ ಥರ ಕೃಷ್ಣ ಭಗವಂತನ 2 ರೂಪಗಳು ಯೋಚಿಸಿದರು. ಯಾರನ್ನ ಅಂತೇಳಿದ್ರೆ ಅಸ್ಮರತಾಂ ಸ್ಮರಿಸಿದರು. ಯಾರನ್ನು ಸ್ಮರಿಸಿದರು ಅಂತೇಳಿದರೆ ದೇವೇಶ ವರ್ಧಕಿಂ. ದೇವೇಶ ಅಂತೇಳಿದರೆ ಇಂದ್ರಲೋಕದ ದೇವಲೋಕದ ವರ್ಧಕಿ ಅಂದರೆ ಶಿಲ್ಪಿ, ದೇವಶಿಲ್ಪಿ ಅಂತೇಳಿದರೆ ವಿಶ್ವಕರ್ಮ. 2 ಜನ ಇದ್ದಾರೆ, ಒಂದು ವಿಶ್ವಕರ್ಮ, ಇನ್ನೊಬ್ಬ ಮಯಾಸುರ. ಸೊ ರಾವಣನಿಗೆಲ್ಲ ಮಾಡಿದ್ಯಾರಂದರೆ ಮಯಾಸುರ. ಅಲ್ಲಿ ಹನುಮಂತ ಇಡೀ ಅದನ್ನು ಲಂಕೆಯನ್ನು ಸುಟ್ಟಾಕಿರುವಾಗ ಆ ಲಂಕೆಯನ್ನು ಪುನರ್ನಿರ್ಮಾಣ ನವೀಕರಣ ಮಾಡಿದವನು ಯಾರು? ಮಯಾಸುರ. ಹಾಗೆ ಇಲ್ಲಿ ದೇವೇಶ ವರ್ಧಕಿಂ ದೇವಶಿಲ್ಪಿ ಯಾರು? ವಿಶ್ವಕರ್ಮ. ಅವನನ್ನು ಸ್ಮರಿಸಿದರು. ಸ್ಮರಿಸಿದ ಕೂಡಲೇ ಅಥ ಆಗಮತ್ ಅತ್ರ ಅವನು ಬಂದಾಯಿತು ಅಂತೇಳಿದ್ರೆ, ನಾನು ಸ್ಮರಣೆ ಮಾಡಿದೆ ಅವರು ಬರಲಿಲ್ಲ ಅಂತ ಆಗಲಿಕ್ಕಿದೆಯಾ? ಸ್ಮರಣೆ ಮಾಡಿದವರು ಯಾರು? ಭಗವಂತ ಸ್ಮರಣೆ ಮಾಡಿದರೆ ಅದು ಆಯಿತು ಅಂತ ಲೆಕ್ಕ. ಈಗ ಸದ್ಯಕ್ಕೆ ವಿಶ್ವಕರ್ಮ ಬಂದು ಎದುರುಗಡೆ ನಿಂತಿದ್ದಾನೆ. ಅಥ ಸಹ ಅಪಿ, ಸೋಪಿ ಅಂದರೆ ಸಹ ಅಪಿ, ಆ ವಿಶ್ವಕರ್ಮನೂ ಕೂಡ ಅತ್ರ ಅಲ್ಲಿ ಆಗಮತ್ ಬಂದು ನಿಂತಾಯಿತು. ಏನಪ್ಪಣೆ ಪ್ರಭುಗಳೇ, ನನ್ನಿಂದ ಏನಾಗಬೇಕು, ನನ್ನನ್ನು ಯಾಕೆ ಕರೆಸಿದ್ರಿ ಅಂತ ಕೇಳ್ತಾ ಇದ್ದಾರೆ. ಈ 219ನೇ ಶ್ಲೋಕಕ್ಕೆ ಪ್ರಭಂಜನಾಚಾರ್ಯ ಏನಂತಾರೆ ಅಂತ ಹೇಳಿದ್ರೆ, ಸಕಲ ಪಾಂಡವರಿಂದ ಹಾಗೆ ತಡೆಯಲ್ಪಟ್ಟ ಪಟ್ಟಣಿಗರೆಲ್ಲ ಪುರಜನಾ ನಿಖಿಲೈಃ ಪುರಜನಾ ಅಂದರೆ ಎಲ್ಲ ಪಟ್ಟಣಿಗರು, ತೈಹಿ ನಿಷಿದ್ಧಾ ಪಾಂಡವರಿಂದ ನಿಷಿದ್ಧಾ ತಡೆಯಲ್ಪಟ್ಟ ಈ ಪುರಜನಾ ಏನು ಮಾಡಿದರು? ಇತಿ ಏವ ಕೃಚ್ರೇಣ ತಸ್ತುಹು ಅಲ್ಲಿಯೇ ಉಳಿದರು, ಅಥವಾ ಹೊರಟವರು ಪುನಃ ವಾಪಸ್ಸು ಬಂದರು. ಆದರೆ ಮನಸ ಅನ್ವಗಚ್ಚನ್ ಮನಸ್ಸಿನಿಂದ ಆ ಪಾಂಡವರನ್ನೇ ಹಿಂಬಾಲಿಸಿದರು, ಅವ್ರ ಜೊತೆಗೆ ಹೋಗಿಬಿಟ್ರು. ಸರಿ, ಇವ್ರದ್ದು ಪಾಡು ತುಂಬ ಕಷ್ಟ ಆಯಿತು ಇವರಿಗೆ, ಇವರು ಉಳ್ಕೊಂಡ್ರು ಇಲ್ಲಿ. ಹಾಗೆ ಹೋದವರು ಇಂದ್ರಪ್ರಸ್ಥಕ್ಕೆ ತೆರಳಿದ ಮೇಲೆ ಶ್ರೀಕೃಷ್ಣ ವೇದವ್ಯಾಸರು ಪ್ರಾಪ್ಯ ಅತ ಶಕ್ರಪುರಂ. ಶಕ್ರಪುರಂ ಅಂದರೆ ಇಂದ್ರಪ್ರಸ್ಥ, ಶಕ್ರ ಅಂದರೆ ಇಂದ್ರ, ಪುರಂ ಅಂದರೆ ಪ್ರಸ್ಥ, ಶಕ್ರ ಅಂದರೆ ಇಂದ್ರನ ಪುರ ಯಾವುದದು? ಇಂದ್ರಪ್ರಸ್ಥ. ಆ ಇಂದ್ರಪ್ರಸ್ಥವನ್ನು ಪ್ರಾಪ್ಯ ತಲುಪಿ ಅಥ ಆಗ ಕೃಷ್ಣವು ಆ ಭಗವಂತನ 2 ರೂಪದ ಕೃಷ್ಣರು ಅಸ್ಮರಣತಾಂ. ಅಸ್ಮರತಾಂ ಅಂದರೆ ಸ್ಮರಿಸಿದರು, ದ್ವಿವಚನ. ಅಸ್ಮರತ್ ಅಂದರೆ ಏಕವಚನ. ಅಸ್ಮರತಾಂ ಅಸ್ಮರನ್ ಅಂದರೆ ಎಲ್ಲರೂ ಸ್ಮರಿಸಿದರೆ ಅದಕ್ಕೆ ಹೆಸರು ಅಸ್ಮರನ್. ಸೊ ಅಸ್ಮರತಾಂ ಅಂದರೆ ಇಬ್ಬರು. ಸೊ ಯಾರು ಇಬ್ಬರು? ಇಬ್ಬರು ಕೃಷ್ಣರು ಏನು ಸ್ಮರಿಸಿದರು? ದೇವೇಶ ವರ್ಧಕಿಂ. ಯಾರನ್ನು ಹೇಳಿದರೆ ದೇವಶಿಲ್ಪಿಯಾದ ವಿಶ್ವಕರ್ಮನನ್ನು ಸ್ಮರಿಸಿದರು. ಅಂದರೆ ಏನರ್ಥ? ಭಗವಂತ ಸ್ಮರಣೆ ಮಾಡೋದು ಅಂತ ಹೇಳಿದ್ರೆ ಅವನನ್ನು ಕರೆಸಿದ್ದು ಅಂತ. ಕರೆದರು. ಅವನಾದರೋ ಸೋ ಅಪಿ ಸಹ ಅಪಿ ಅವನಾದರೋ ಒಡನೆಯೇ ಆಶು ಅಲ್ಲಿಗೆ ಧಾವಿಸಿದ. ಅತ್ರ ಆಗಮತ್ ಬಂದ್ಬಿಟ್ಟ. ಧರ್ಮರಾಜನ ವಿನಂತಿಯಂತೆ ಇಡೀ ಹಸ್ತಿನಾವತಿಯ ಪೌರರು ಹೊರಟು ಬಿಟ್ಟಿದ್ದರು, ಈಗ ಅಲ್ಲೇ ಉಳ್ಕೊಂಡ್ರು. ಆದರೆ ಅವರ ಮನಸ್ಸೆಲ್ಲ ಪಾಂಡವರ ಬಳಿಯೇ ಹೋಗಿಬಿಟ್ಟಿದೆ.
ಜೀವ ಮಾತ್ರ ಇಲ್ಲಿ ಉಂಟು. ಅದಕ್ಕೆ ಹೇಳ್ತಾರೆ ಕೃಚ್ಛ್ರೇಣ, ಭಾರಿ ಕಷ್ಟ ಆಗ್ತಾ ಇದೆ ಅವರಿಗೆ. ಸೊ ಕಲಿಯುಗದ ಜೀವನ ಅಂದರೆ ಇದೆ. ಕಲಿಯುಗ ಎಂದರೆ ದುರ್ಯೋಧನನ ರಾಜ್ಯ. ಹೇಗೆ ಇಂದ್ರಪ್ರಸ್ಥಕ್ಕೆ ಹೋಗ್ಲಿಕ್ಕಾಗ್ತದೆ ಕಲಿಯುಗ? ಸೊ ಇಲ್ಲಿ ಇರುವುದು ಅನಿವಾರ್ಯ ಆಗಿಬಿಡ್ತು ಅವರಿಗೆ. ಆದರೆ ಮನಸ್ಸು ಮಾತ್ರ ಧರ್ಮಾದಿಗಳ ಚಿಂತನೆಯಲ್ಲಿ ತೊಡಗಿದ್ದರೆ ನಮಗೆ ಖಂಡಿತ ಉದ್ಧಾರ ಆಗ್ತಿತ್ತು ಅಂತ. ಈಗ ಏನಪ್ಪ ನಮ್ಮ ಉದ್ಧಾರ? ಈ ಪಾಪಿಷ್ಟನ ಗಾಳಿ, ಇದು ವಿಷಗಾಳಿ, ಇದನ್ನೇ ಸೇವಿಸಿಕೊಂಡು ಇರಬೇಕಲ್ಲ ಅಂತ ಬಹಳ ಬೇಸರದಲ್ಲಿದ್ದಾರೆ. ಸೊ ಇಂದ್ರಪ್ರಸ್ಥಕ್ಕೆ ಪಾಂಡವರನ್ನು ಕರೆತಂದ ಮೇಲೆ ವೇದವ್ಯಾಸರು ಮತ್ತು ಯಾದವ ಕೃಷ್ಣರು ವಿಶ್ವಕರ್ಮನನ್ನು ಕರೆದರು ಅಂದರೆ ಇಲ್ಲಿ ಯಾವ ಶಬ್ದ? ಅಸ್ಮರತಾಂ, ಸ್ಮರಿಸಿದರು. ಅದಕ್ಕೆ ಅಲ್ಲಿದ್ದ ಬಂಜರು ಭೂಮಿ, ಆ ವಾತಾವರಣವನ್ನು ಏನು ಮಾಡಬೇಕೀಗ? ಬದಲಾಯಿಸಬೇಕು. ಹೇಗೆ ಬದಲಾಯಿಸಬೇಕು ಅನ್ನುವಂಥದ್ದು ಹೇಳಿ ಸುಲೋಚನಕ. ನೆಕ್ಸ್ಟ್ ಶ್ಲೋಕ 220ನೇ ಶ್ಲೋಕ. ವಾಸಿಷ್ಠಪೇನ ಯದುಪೇನ ಚ ಪಾಂಡವಾನಾಂ ರತ್ನೋತ್ಕರಂ ಕುರುಪುರಂ ಪುರುಹೂತಪೂರ್ಯಾಃ ಸಾದೃಶ್ಯತಸ್ತುತಿ ನಿಯುಕ್ತ ಉಭೌ ಪ್ರಣಮ್ಯ ಸರ್ವೇಶ್ವರೋ ಸಾ ಕೃತವಾಶ್ಚ ಪುರಂ ತಥೈವ. ವಾಸಿಷ್ಠಕುಲ ಲಲಾಮಭೂತರಾದ ವ್ಯಾಸರಾಜರಿಂದಲೂ ಯಾದವ ಕೃಷ್ಣನಿಂದಲೂ ಪಾಂಡವರಿಗೆ ರತ್ನಮಯವಾದ ಪಟ್ಟಣವನ್ನು ಇಂದ್ರನ ಪಟ್ಟಣವಾದ ಸ್ವರ್ಗಲೋಕದ ಸಾದೃಶ್ಯದಿಂದ ಮಾಡು. ಈ ಪ್ರಕಾರವಾಗಿ ನಿಯೋಗಿಸಲ್ಪಟ್ಟ ವಿಶ್ವಕರ್ಮನು ಸರ್ವರಿಗೂ ಸ್ವಾಮಿಯಾದ ವ್ಯಾಸಕೃಷ್ಣರನ್ನು ನಮಸ್ಕಾರ ಮಾಡಿ ಹೇಳಿದಂತೆಯೇ ಮಾಡಿದನು. ಅಂದರೆ ರತ್ನಮಯವಾದ ಪಟ್ಟಣವನ್ನು ನಿರ್ಮಾಣ ಮಾಡಿದನು. ವಾಸಿಷ್ಠಪೇನ ಯದುಪೇನ ಚ ಪಾಂಡವಾನಾಂ ರತ್ನೋತ್ಕರಂ ಕುರುಪುರಂ ಪುರುಹೂತಪುರ್ಯಾಃ ಸಾದೃಶ್ಯತಃ ತು ಇತಿ ನಿಯುಕ್ತ ಉಭೌ ಪ್ರಣಮ್ಯ ಸರ್ವೇಶ್ವರೌ ಸಕೃತವಾಂಶ್ಚ ಪುರಂ ತಥೈವ. ತೌ ಅಂತ ಬರುತ್ತೆ, ತೌ. ಆಮೇಲೆ ಎಲ್ಲೆಲ್ಲ ಅವು ಅಂತ ಬರುತ್ತೋ 2 ಜನ. ಉಭೌ ಅಂದರೆ ಇವರಿಬ್ಬರು. ಯಾರೆಲ್ಲ? ವಾಸಿಷ್ಠ ಪ ಯದುಪ. ವಾಸಿಷ್ಠಪ ಅಂತೇಳಿದರೆ, ಪಾ ಅಂತೇಳಿದರೆ ಒಡೆಯ. ವಾಸಿಷ್ಠಪ ಅಂದರೆ ಇಡೀ ವಸಿಷ್ಠ ಕುಲಕ್ಕೆ ಒಡೆಯರಾದ ವೇದವ್ಯಾಸರು. ಯದುಪೇನ ಇಡೀ ಯದುಕುಲಕ್ಕೆ ಒಡೆಯನಾದ ಶ್ರೀಕೃಷ್ಣ ಭಗವಂತ. ಸೊ ಭಗವಂತ ವೇದವ್ಯಾಸರು, ಭಗವಂತ ಶ್ರೀಕೃಷ್ಣ ಇಬ್ಬರು. ವಾಸಿಷ್ಠಪ ಯದುಪ. ಸೊ ಅವರಿಂದ ಇವರಿಂದ. ಪೇನ ಅಂತೇಳಿದರೆ ವೇದವ್ಯಾಸರಿಂದ, ಯದುಪೇನ ಯಾದವ ಕೃಷ್ಣನಿಂದ. ಚ ಪಾಂಡವಾನಾಂ ಅಂದರೆ ಪಾಂಡವರ, ಅಂದರೆ ಪಾಂಡವರ ಹಿತದೃಷ್ಟಿಯನ್ನು ನೋಡಲಿಕ್ಕೆ ಅಂತೇಳಿದರೆ ಪರೋಕ್ಷವಾಗಿ ಅಲ್ಲ, ಪ್ರತ್ಯಕ್ಷವಾಗಿ ಎಲ್ಲರೂ ನೋಡುವಂತೆ ಇಡೀ ಪ್ರಪಂಚ ನೋಡ್ತಾ ಇರುವ ಹಾಗೆ ಭಗವಂತನ 2 ರೂಪಗಳು ದೇವತೆಗಳೇ ಆದ ಪಾಂಡವರ ಜೊತೆಗೆ ಇರುವಂಥದ್ದನ್ನು ನೋಡಲಿಕ್ಕೆ ಪಾಪ ಹಸ್ತಿನಾವತಿ ಜನರು ಬಹಳ ಇಚ್ಛುಕರಾಗಿದ್ದರು. ಆದರೂ ಹೋಗ್ಲಿಕ್ಕಾಗಲಿಲ್ಲ. ಅದಕ್ಕೆ ಹೇಳ್ತಾರೆ ಮನಸ್ಸೆಲ್ಲ ಅಲ್ಲಿಗೆ ಹೋಗಿದೆ ಅಂತ. ಸೊ ಈ 2 ಭಗವಂತನ ರೂಪಗಳು ಪಾಂಡವಾನಾಂ ಪಾಂಡವರುಗಳಿಗೆ, ರತ್ನೋತ್ಕರಂ ಕುರುಪುರಂ ಪುರುಹೂತ ಪುರ್ಯಾಃ ಸಾದೃಶ್ಯತಃ. ಹಾಗಾದರೆ ಹೇಳಿದರು ವಿಶ್ವಕರ್ಮನಿಗೆ ಬಂದು ಅಪ್ಪಣೆ ಅಂತ ನಿಂತಿದ್ದಾನೆ ಕೈ ಮುಗಿದುಕೊಂಡು. ವಿಶ್ವಕರ್ಮನಿಗೆ ಹೇಳ್ತಾರೆ ರತ್ನೋತ್ಕರಂ ಕುರುಪುರಂ ಪುರುಹೂತ ಪುರ್ಯಾಃ. ಪುರುಹೂತ ಅಂದರೆ ಇಂದ್ರ. ಸೊ ಪುರುಹೂತ ಶಕ್ರ, ಪುರುಹೂತ ಇಂದ್ರ ಅಂದರೆ ಒಂದೇ. ಸೊ ಪುರುಹೂತ ಪುರ್ಯಾಃ ಅಂದರೆ ಇಂದ್ರಪ್ರಸ್ಥ ಅಂತ ಹೆಸರು ಮಾತ್ರ ಇದೆ. ಈಗ ಇದನ್ನು ನೀನು ನಿಜವಾಗಿಯೂ ಇಂದ್ರಪ್ರಸ್ಥವನ್ನಾಗಿ ಮಾಡಬೇಕು. ಈಗ ಬಂಜರು ಭೂಮಿ, ಹೆಸರು ಮಾತ್ರ ಇಂದ್ರಪ್ರಸ್ಥ. ಇದು ನಿಜವಾಗಿಯೂ ಇಂದ್ರಪ್ರಸ್ಥ ಅಂತ ಆಗಬೇಕೀಗ. ಪುರುಹೂತ ಪುರ್ಯಾಃ ಇಂದ್ರಲೋಕ ಹೇಗಿದೆಯೋ ಸಾದೃಶ್ಯತಃ ಅದೇ ಥರ ಅಂತೇಳಿದ್ರೆ ಏನಿದು ದೇವೇಂದ್ರನ ಇಂದ್ರಲೋಕ ಭೂಮಿಗೆ ಬಂದುಬಿಟ್ಟಿದೆಯಾ ಅಂತ ಕೇಳಬೇಕು ಯಾರಾದರೂ.
ಆ ಥರ ಕುರು ಪುರಂ. ಪುರಂ ಅಂದರೆ ಈ ಪುರವನ್ನು ಕುರು ಮಾಡು. ರತ್ನೋತ್ಕರಂ ಅಂತೇಳಿದರೆ ಯಾವ ಕಂಬ, ಯಾವ ಅಂತಸ್ತು, ಯಾವ ರೀಪು ಎಲ್ಲಿ ನೋಡಿದರೂ ರತ್ನೋತ್ಕರಂ, ರತ್ನದ ರಾಶಿಗಳಿಂದ ತುಂಬಿರಬೇಕು. ಅಂದರೆ ಕಂಬ ನೋಡಿದರೆ ಅಯ್ಯೋ ಇದು ಎಂಥದ್ರಿ, ಇದು ಗೋಮೇಧ, ಇದು ವಜ್ರ, ಇದು ಮುತ್ತು, ಇದು ವೈಡೂರ್ಯ ಇದು ಅಂತ ಹೇಳಬೇಕು. ಅಂತೇಳಿದರೆ ರತ್ನಗಳಿಂದ ತುಂಬಿರಬೇಕು ಎಲ್ಲ ಕಂಬಗಳು, ಎಲ್ಲ ಗೋಡೆಗಳು, ಎಲ್ಲ ಏನು ಎಲ್ಲಿ ನೋಡಿದರೂ ರತ್ನೋತ್ಕರಂ. ಉತ್ಕರ ಅಂದರೆ ರಾಶಿ, ರತ್ನಗಳ ರಾಶಿಯಿಂದ ಆಗಬೇಕು ಇಂದ್ರಪ್ರಸ್ಥದ ಭವ್ಯ ಅರಮನೆ. ಪುರುಹೂತ ಪುರಿಯ ಸಾದೃಶ್ಯತ, ಯಾವುದು ದೇವಲೋಕದಲ್ಲಿ ಇಂದ್ರನ ಅರಮನೆಗೆ ಅಮರಾವತಿ ಅಂತ ಹೆಸರು ಅಲ್ವಾ. ಸೊ ಆ ಅಮರಾವತಿಯ ಸಾದೃಶ್ಯ, ಆ ಅಮರಾವತಿ ಹೇಗಿರ್ತದೆ, ಪೂರ್ತಿ ರತ್ನಗಳಿಂದ, ರತ್ನಗಳ ರಾಶಿಯಿಂದ ಅದು ಏನಾಗ್ತದೆ, ಬೆಳಗ್ತಾ ಇದೆ. ಅದೇ ಥರ ಅಮರಾವತಿಯ ಇಂದ್ರನ ಏನು ಅರಮನೆ ಇದೆ ಅದನ್ನು ದೇವಲೋಕದಲ್ಲಿ ಅದು ಇರುವುದು. ಇದು ಇಂದ್ರಪ್ರಸ್ಥದ ಪ್ರಜೆಗಳಿಗೆ ಅದನ್ನು ನೋಡುವಂತಾಗಬೇಕು. ನಮ್ಮ ಪಾಂಡವರಿಗೆ ಇರಲಿಕ್ಕೆ ಅದೇ ಮಾಡಿಕೊಡು ಅಂತ ಕುರು ಅಂತ ಹೇಳಿದರು. ಅದನ್ನು ಮಾಡು. ನಿಯುಕ್ತ, ಅವನನ್ನು ನೇಮಿಸಿದರು. ಅದಕ್ಕೆ ಯಾರನ್ನ, ದೇವಶಿಲ್ಪಿಯಾದ ವಿಶ್ವಕರ್ಮನನ್ನು. ಉಭೌ ಪ್ರಣಮ್ಯ, ಅವರಿಬ್ಬರಿಗೂ ನಮಸ್ಕಾರ ಮಾಡಿದ ವಿಶ್ವಕರ್ಮ. ಆಯಿತು, ನೀವು ಹೇಳೋದೆಚ್ಚ, ನಾನು ಮಾಡೋದೆಚ್ಚ ಅಂತೇಳಿಬಿಟ್ಟು ಪ್ರಣಮ್ಯ ಉಭೌ, ಅವರಿಬ್ಬರಿಗೂ ಪ್ರಣಮ್ಯ ನಮಸ್ಕಾರ ಮಾಡಿ. ಅವರು ಯಾರವರು, ವಿಶ್ವಕರ್ಮನಿಗೆ ಗೊತ್ತು, ಸರ್ವೇಶ್ವರವು. ಸರ್ವೇಶ್ವರವು ಅಂತೇಳಿದರೆ ಎಲ್ಲವನ್ನೂ ಮಾಡಲು ಸಮರ್ಥರಿರುವಂಥ ಭಗವಂತನ ರೂಪಗಳು. ಅವರು ಮನಸ್ಸು ಮಾಡಿ ಆಗಿದೆ, ಇಲ್ಲಿ ಆಗಿಯೇ ಬಿಡ್ತದೆ ಅಂತ ವಿಶ್ವಕರ್ಮನಿಗೂ ಗೊತ್ತು. ನನಗೆ ಯಾವುದು ತಲೆ ಬಿಸಿ ಇಲ್ಲ. ಭಗವಂತ ಹೇಳಿದ ಮೇಲೆ ನಾನು ಏನು, ನನಗೆ ಇದು ಬೇಕು, ಸಿಮೆಂಟ್ ಬೇಕಂದರೆ ಸಿಮೆಂಟ್ ಇರ್ತದೆ, ಅಲ್ಲ ಮುತ್ತುಗಳು ಬೇಕಂದರೆ ಮುತ್ತುಗಳು ಬರ್ತದೆ, ನೀರು ಬೇಕಂದರೆ ನೀರು ಬರ್ತದೆ, ಎಲ್ಲವೂ ಬಂದು ಬಿಡ್ತದೆ. ಯಾಕಂದರೆ ಭಗವಂತನ ಇಚ್ಛೆ, ನಾನು ಕಾಲಿ ಮುಟ್ಟಿದ್ರೆ ಆಯಿತು, ಅದಾಗಿಯೇ ಆಗಿಬಿಡ್ತದೆ. ಸರ್ವೇಶ್ವರವು, ಇಬ್ಬರು ಸರ್ವೇಶ್ವರರು ಅಂತೇಳಿದರೆ ಜಗತ್ತಿನಲ್ಲಿ ಎಲ್ಲವೂ ಕೂಡ ಇವರು ಇಚ್ಛೆ ಪ್ರಕಾರನೇ ಆಗುವಂಥದ್ದು. ಅದಕ್ಕೆ ಹೆಸರು ಸರ್ವೇಶ್ವರವು. ಸರ್ವಕ್ಕೂ ಅವರು ಒಡೆಯರು. ಅಂಥವರೇ ಹೇಳಿದ್ದಾರೆ, ಅಂಥವರ ಮನಸ್ಸಿಗೆ ಬಂದಿದೆ, ಅಂಥವರ ಇಚ್ಛೆಗೆ ಬಂದಿದೆ, ಅದು ಆಗಿಯೇ ಬಿಡ್ತದೆ. ಸಕೃತವಾನ್, ಅವನು ಮಾಡಿಬಿಟ್ಟ. ಅಂದರೆ ಅವನು ಮಾಡಿದ್ದ, ಅವನಿಗೂ ಗೊತ್ತು ನಾನು ಮಾಡಿದ್ದಲ್ಲ ಅಂತ. ಯಾರು ಮಾಡಿದ್ದು? ಭಗವಂತರಿಬ್ಬರು ಇಲ್ಲಿ ನಿಂತಿದ್ದಾರೆ, ಅದು ಆಗದೇ ಇರ್ತದ ಅಷ್ಟೆ. ಸೊ ಸಕೃತವಾನ್ ಹೇಳುವುದು ಮಾತ್ರ ವಿಶ್ವಕರ್ಮ ಮಾಡಿದ. ವಿಶ್ವಕರ್ಮ ಮಾಡಿದ ಅಂತೇಳಿದ್ರೆ ಭಗವದ್ ಇಚ್ಛೆ. ಸಕೃತವಾನ್ ಚ, ಅವನು ಮಾಡಿದ ಕೂಡ. ಪುರಂ ತಥೈವ, ಪುರಂ ಯಾವುದು? ಅಮರಾವತಿಯ ಥರನೇ ಇರಬೇಕು ಪುರಂ. ತಥಾ ಏವ, ಅದರ ಸಾದೃಶ್ಯ ಅಂತ ಹೇಳಿದ್ದಾರೆ, ಅದರ ಹಾಗೆ ಇರಬೇಕು. ಆ ಅಮರಾವತಿಯೋ ರತ್ನಗಳ ರಾಶಿಯಿಂದ ತುಂಬು ತುಳುಕುತ್ತಾ ಇದೆ, ಇಲ್ಲಿಯೂ ಕೂಡ ಹಾಗೇ ಮಾಡಿಬಿಟ್ಟ. ತಥಾ ಏವ ಮಾಡಿದ. ಕೃತವಾನ್, ತಥಾ ಏವ ಕೃತವಾನ್, ಹಾಗೆಯೇ ಮಾಡಿದ. ಅವರೇನು ಹೇಳಿದ್ದು? ಕುರು ಮಾಡು. ಇವನು ತಥಾ ಏವ ಕೃತವಾನ್ ಮಾಡಿಬಿಟ್ಟ. ಯಾರು? ಈ ವಿಶ್ವಕರ್ಮ ಅಂತೇಳಿದ್ರೆ ವಿಶ್ವಕರ್ಮ ಮಾಡಿದ್ದು ಅಂತ ಹೇಳಿದರು. ಮಾಡಿದ್ಯಾರು ಅಂತೇಳಿದರೆ ಭಗವಂತನ ಎರಡು ರೂಪಗಳ ಇಚ್ಛೆಗೆ ಯಾವುದು ಬಂದಿದೆಯೋ ಅದು ಆಗಲಿಕ್ಕೆ ಏನು ತಡವೇ ಇಲ್ಲ, ಮಾಡಿಬಿಟ್ಟಿದ್ದಾನೆ. 220ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಪಂಚಾಚಾರ್ಯ ನೋಡುವ. ವಾಸಿಷ್ಠ ಕೃಷ್ಣ ಹಾಗೂ ಯಾದವ ಕೃಷ್ಣ. ವಾಸಿಷ್ಠ ಕೃಷ್ಣ ಅಂದರೆ ವಾಸಿಷ್ಠಪ್ಪ, ಯಾದವ ಕೃಷ್ಣ ಅಂದರೆ ಯದುಪ್ಪ. ಸೊ ಅವರಿಂದ, ವಾಸಿಷ್ಠ ಕೃಷ್ಣನಿಂದ, ಯಾದವ ಕೃಷ್ಣನಿಂದ ಪಾಂಡವರಿಗೆ, ಪಾಂಡವಾನಾಂ ರತ್ನಮಯವಾದ ಅಮರಾವತಿಯಂತಹ ಪಟ್ಟಣವನ್ನು ನಿರ್ಮಿಸು. ಪಾಂಡವಾನಾಂ ಅಮರಾವತಿಯಂತಹ ಪುರುಹೂತ ಪುರಿ,
ದೇವೇಂದ್ರನ ಪುರಿ ಯಾವುದದು? ಅಮರಾವತಿ. ಆ ಅಮರಾವತಿಯ ಅರಮನೆ ಹೇಗಿದೆಯೋ ಹಾಗೆಯೇ ರತ್ನೋತ್ಕರಂ, ವಿವಿಧ ರತ್ನಗಳಿಂದ ತುಂಬಿ ತುಳುಕುವಂತಹ ಆ ದೇವಲೋಕದ ಅರಮನೆ ಯಾವುದಿದೆಯೋ ಅದೇ ಥರ ಇಲ್ಲಿ ಕುರು, ನಿರ್ಮಾಣ ಮಾಡು ಅಂತ ಏನು ಮಾಡಿದರು? ಆಜ್ಞಪ್ತನಾದ ವಿಶ್ವಕರ್ಮ. ಹೀಗೆ ಭಗವಂತನಿಂದ ಆಜ್ಞೆಯನ್ನು ಪಡ್ಕೊಂಡ ವಿಶ್ವಕರ್ಮ ಆಯಿತು ಅಂತೇಳಿ ಉಭೌ ಪ್ರಣಮ್ಯ, ಇಬ್ಬರಿಗೂ ನಮಸ್ಕಾರ ಮಾಡಿದ್ದಾನೆ. ಇಬ್ಬರಿಗೂ ವಂದಿಸಿ, ಯಾರಿಗೆ ನಮಸ್ಕಾರ ಮಾಡಿದ್ದು ಅಂತೇಳಿದರೆ ಸರ್ವೇಶ್ವರವು ಅಂತೇಳಿದರೆ, ನಿಮ್ಮ ಇಚ್ಛೆಗೆ ಬಂದದ್ದು ನನಗೆ ಮಾಡಲಿಕ್ಕೆ ಏನು ಕಷ್ಟ, ಈಗಲೇ ಮಾಡಿಬಿಡ್ತೇನೆ ಅಂತ ಏನು ಮಾಡಿಬಿಟ್ಟ. ಅದರಂತೆ ಅವರು ಹೇಗೆ ಹೇಳಿದ್ದಾರೋ ಹಾಗೇನೆ ಪಟ್ಟಣವನ್ನು ನಿರ್ಮಿಸಿಕೊಟ್ಟ. ಪಟ್ಟಣವನ್ನು ನಿರ್ಮಿಸಿಕೊಟ್ಟ. ಕೃತವಾನ್, ಏನು ನಿರ್ಮಿಸಿದ? ಪುರಂ. ಏನು ಪುರಂ ಇದು? ಪುರೋಹೂತಪುರಿಯ ಸಾದೃಶ ಪುರಂ. ದೇವೇಂದ್ರನ ಅಮರಾವತಿಯ ಅರಮನೆ ಹೇಗಿದೆಯೋ ಅದರ ಸಾದೃಶ್ಯ, ಅದೇ ಥರದ ಅರಮನೆಯನ್ನು ನಿರ್ಮಾಣ ಮಾಡು. ಇವನು ಪುರಂ ಅಂದರೆ ಅರಮನೆಯನ್ನು ತಥಾಯೇವ ಹಾಗೇನೆ ಕೃತವಾನ್ ಮಾಡಿದ ಅನ್ನುವಂಥದ್ದು ಈ 220ನೇ ಶ್ಲೋಕ. ಇದಕ್ಕೆ ಇಲ್ಲಿ ಮತ್ತೇನು ಹೇಳ್ತಾರೆ ಅಂತ ಹೇಳಿದ್ರೆ, ಯಾದವ ಕೃಷ್ಣ ಮತ್ತು ವೇದವ್ಯಾಸರು ವಿಶ್ವಕರ್ಮನಿಗೆ ಹೇಳಿ ಪಾಂಡವರಿಗೆ ನಿರ್ಮಿಸಿಕೊಟ್ಟ ಇಂದ್ರಪ್ರಸ್ಥವು ಇಂದ್ರಪುರಿಯಾದ ಅಮರಾವತಿಯ ಅಂತೆಯೇ, ಅಂದರೆ ಸಾದೃಶ್ಯ ಅಮರಾವತಿಯಂತೆಯೇ ರತ್ನಾದಿಮಯ, ಅಂದರೆ ರತ್ನಾದಿಗಳು ಅಂದರೆ ಎಲ್ಲ ಥರದ ವಿವಿಧ ರತ್ನಗಳು ತುಂಬಿ ತುಳುಕಬೇಕು. ಯಾಕಂದರೆ ರಾಶಿ ರಾಶಿ ಅಂತ ಹೇಳ್ತಾರೆ. ಯಾವುದಕ್ಕೆ ರಾಶಿ ಅಂತ ಶಬ್ದ ಯಾವುದು? ಉತ್ಕರಂ. ಇದು ಎಂಥದ್ದು? ಕಸದ ರಾಶಿ ಅಲ್ಲ, ಇದು ರತ್ನಗಳ ರಾಶಿ. ಅಂತಹ ರತ್ನಾದಿಮಯವಾದ ಅಪೂರ್ವ ಪಟ್ಟಣ, ಅಂದರೆ ಇಡೀ ಪಟ್ಟಣವೇ ಅರಮನೆ. ಸೊ ಅಪೂರ್ವ ಪಟ್ಟಣವಾಯಿತು ಎಂದರ್ಥ. ಭಗವಂತ ತನ್ನ ಪ್ರಿಯ ಭಕ್ತರಿಗೆ ನೀಡುವ ಸಮೃದ್ಧಿಗೆ ಇದು ಸೂಚಕ. ಸೊ ಹೀಗೆ ಬಂಜರು ಭೂಮಿಯಲ್ಲಿ ಅರಮನೆ ಬಂತು ಪಾಂಡವರಿಗೆ ಇರಲಿಕ್ಕೆ ಅಂತೇಳಿದರು. ಪಾಂಡವರು ಹೋಗಿ ಕೆಲವೇ ಸಮಯ, ಅಂದರೆ ಇನ್ನೆಲ್ಲ ಅವರು ಇನ್ನೂ ಎಲ್ಲ ಒಂದು ಸಲ ವೀಕ್ಷಣೆ ಕೂಡ ಮಾಡಲಿಲ್ಲ. ಅದರ ಮೊದಲು ಅರಮನೆ, ಎಂಥ ಅರಮನೆ, ಭವ್ಯವಾದ ಅರಮನೆ ನಿರ್ಮಾಣವಾಯಿತು. 220ನೇ ಶ್ಲೋಕ. ನೆಕ್ಸ್ಟ್ ಶ್ಲೋಕ ಸುಲಚನಕ. 221. ದೇಶಂ ಚನಾತಿ ಜನ ಸಂವೃತ ಮನ್ಯ ದೇಶ ಸಂಸ್ಥೆ ಜನೈರಭಿಪೂಪೂರಿ ಪುಪೂರಿರ ಆಶುಪಾತಾಃ ತೇಷಾಂ ಗುಣೈರ್ಹರಿ ಪದಾನತಿರ್ಹೇತು ತಶ್ಚ ರಾಷ್ಟ್ರಾಂತರಾಯ ಶುಭ ವಸತಿ ಚಕ್ರು. ಅತ್ಯಂತ ಜನಸಮೃದ್ಧಿ ಇಲ್ಲದ ಇರತಕ್ಕ ತಮ್ಮ ಪಟ್ಟಣವನ್ನು ಇತರ ದೇಶಗಳಲ್ಲಿ ಇರತಕ್ಕ ಜನಗಳಿಂದ ಬೇಗನೆ ಪಾಂಡವರು ತುಂಬಿಸಿದರು. ಆ ಪಾಂಡವರ ಗುಣಗಳಿಂದಲೂ ಶ್ರೀಕೃಷ್ಣ ಪಾದವಂದನದ ಹೇತುವಿನಿಂದಲೂ ಬೇರೆ ದೇಶದವರು ಇಲ್ಲಿ ಶೋಭನವಾದ ಮನೆಗಳನ್ನು ಮಾಡಿದರು. ದೇಶಂಚನ ಅತಿಜನ ಸಂವೃತಂ ಅನ್ಯ ದೇಶ ಸಂಸ್ಥೈಃ ಜನೈಃ ಅಭಿಪುಪೂರಿರೇ ಆಶುಪಾರ್ಥೋಃ ತೇಷಾಂ ಗುಣೈಃ ಹರಿಪದಾನತಿಹೇತುತಶ್ಚ ರಾಷ್ಟ್ರಾಂತರ ಇಹ ಶುಭ ವಸತಿಂ ಸ್ಮಚಕ್ರುಃ. ಈಗ ಇಂದ್ರಪ್ರಸ್ಥದಲ್ಲಿ ಬಂಜರು ಭೂಮಿ ಯಾರಾದರೂ ಇದ್ದಾರಾ ಕೇಳಿದರೆ ಒಂದು ಮನೆ ಇಲ್ಲಿ ಉಂಟು, ಇನ್ನೊಂದು ಮನೆ ಅಲ್ಲಿ ಉಂಟು. ಅಂದರೆ ಅಲ್ಲೊಂದು ಮತ್ತೊಂದು ಅಲ್ಲಿ ಒಂದು ಮನೆ ಉಂಟು ಅಂತೇಳಿದರೆ ಇಡೀ ಇಂದ್ರಪ್ರಸ್ಥ ಇಡೀ ರಾಜ್ಯದಲ್ಲಿ ಇಲ್ಲೊಂದು ಅಲ್ಲೊಂದು ಮನೆ ಇತ್ತು. ಈಗ ದೇಶಂಚ, ಈ ದೇಶ ಇಂದ್ರಪ್ರಸ್ಥ ಅನ್ನುವಂಥದ್ದು ಧೃತರಾಷ್ಟ್ರ ಇವರಿಗೆ ಏನು ಕೊಟ್ಟಿದ್ದಾನೋ ಆ ದೇಶ ಇಂದ್ರಪ್ರಸ್ಥ ನ ಅತಿಜನ ಸಂವೃತಂ, ಜಾಸ್ತಿ ಜನ ಇರಲಿಲ್ಲ. ನ ಅತಿ ಜನ ಅಂದರೆ ಜಾಸ್ತಿ ಜನ, ನ ಅಂದರೆ ಇಲ್ಲ, ಸಂವೃತಂ ಅಂದರೆ ತುಂಬಿರುವುದು, ಆವೃತ ಸಂವೃತ. ಹಾಗಾದರೆ ಇಲ್ಲಿ ಸ್ವಲ್ಪವೇ ಜನ ಇರುವುದು ಅಂದರೆ ಬೆರಳೆಣಿಕೆಗೆ ಒಂದು 25-50 ಜನ ಇದ್ದರೆ ಅದು ಆಯಿತು, ಅಥವಾ 100 ಜನ ಆಗ್ಬೋದು ಅಂತ. ಸೊ ಆಗ ಏನಾಯಿತು,
ಹೇಗೆ ಹಸ್ತಿನಾವತಿಯ ಜನರೆಲ್ಲ ಉತ್ಸುಕರಾಗಿದ್ದರೂ ನಾವು ಅಲ್ಲಿಗೆ ಹೋಗ್ತೇವೆ, ಭಗವಂತ ಅಲ್ಲಿ ನೆಲೆಸಿದ್ದಾನೆ, ಅತ್ಯಂತ ಧಾರ್ಮಿಕರಾದ ಪಾಂಡವರು, ನಮಗೆ ಪರಲೋಕದಲ್ಲಿ ಶಾಶ್ವತ ಸುಖ ಸಿಗ್ತದೆ, ಹೀಗೆ ಯಾವ ಥರ ಇವರು ಎಣಿಸಿದರೋ ಎಲ್ಲ ಪಕ್ಕದ ಎಲ್ಲ ರಾಜ್ಯಗಳಿಗೂ ಈ ಸುದ್ದಿಯು ಹೋಯಿತು. ಅಲ್ಲಿ ಆವಾಗೆಲ್ಲ ಎಲ್ಲ ಒಂದೊಂದು ಸಣ್ಣ ಸಣ್ಣ ರಾಜ್ಯಕ್ಕೂ ಒಂದು ರಾಜ ಇರ್ತಾನೆ, ಅದು ಅವನದು ದೇಶ ಅಂತ ಲೆಕ್ಕ. ಸೊ ಹಾಗೆ ಅನ್ಯ ದೇಶ ಸಂಸ್ಥೈಹಿ, ಹತ್ತಿರದಲ್ಲಿರುವಂಥ ಎಲ್ಲ ದೇಶಗಳು ಅನ್ಯ ದೇಶ ಸಂಸ್ಥೈಹಿ, ವಾಸಿಸುತ್ತಿರುವ ಅಲ್ಲಿ ಇರುವ ಸಂಸ್ಥ ಅಂತೇಳಿದರೆ ಅಲ್ಲೇ ಇರುವ ನೆಲೆಯಾಗಿರುವಂತಹ ಜನೈಹಿ, ಎಲ್ಲರಿಗೂ ವಿಷಯ ಹೋಯ್ತಾ ಇಲ್ವಾ? ಸೊ ಏನು ಮಾಡಿದರು, ಅವರೆಲ್ಲ ಹೊರಟು ಬಂದರು, ಅವರನ್ನು ಯಾರು ತಡೀಲಿಲ್ಲ. ಅನ್ಯ ದೇಶ ಸಂಸ್ಥೈಹಿ ಜನೈಹಿ ಅಭಿಪುಪೂರಿರೆ ಅಂತ ಹೇಳಿದರೆ ಪೂರ್ಣಗೊಳ್ಳುವುದು, ಪೂರಯತ ಅಂತ ಹೇಳಿದಾಗೆ ಅಭಿಪುಪೂರಿರೆ ಅಂತೇಳಿದರೆ ಎಲ್ಲ ಬಂದುಬಿಟ್ರು. ಎಲ್ಲ ಬಂದು ಏನಂತ ಅಲ್ಲಿ ಭಗವಂತನೇ ಇದಾನಂತೆ, ಅಲ್ಲಿ ಅಂತೇಳಿದರೆ ನಮಗೆ ಶಾಶ್ವತ ಸುಖ ಸಿಗ್ತದೆ, ನಮ್ಮ ಪರಲೋಕ ಉತ್ತಮ ಗತಿ ಅನ್ನುವಂಥದ್ದು ಖಂಡಿತ ಆಗ್ತದೆ ಅಂತ ಹೇಳುವಾಗ ಜನರು ತಮ್ಮ ಆಸ್ತಿ ಮನೆ ಎಲ್ಲ ಬಿಟ್ಟು ಏನೆಲ್ಲ ಹಿಡ್ಕೊಂಡು ಬರಲಿಕ್ಕಾಗುತ್ತಾ ಅದನ್ನೆಲ್ಲ ಹಿಡ್ಕೊಂಡು ಬಂದೇ ಬಿಟ್ಟರು, ನಾವು ಇಲ್ಲೇ ಇರ್ತೀವಿ ಅಂತ. ಸೊ ಯಾರು ತಡಿಲಿಲ್ಲ ಅಂತೇಳಿದರೆ ಪಾರ್ಥಾಹ ಆಶು, ಅಂದರೆ ಈ ಸಲ ಪಾಂಡವರು ತಡಿಲಿಲ್ಲ ಅಂತೇಳಿದರೆ ಪಾಂಡವರಿಂದ ಈ ಇಂದ್ರಪ್ರಸ್ಥವು ತುಂಬಲ್ಪಟ್ಟಿತು. ಆಶು ಅಂದರೆ ಹೆಚ್ಚು ಸಮಯ ಹೋಗಲಿಲ್ಲ, ಇನ್ನೇನು ಒಂದು ವಾರದೊಳಗೆ 50-100 ಜನ ಇದ್ದದ್ದು ಈಗ ಏನಾಯಿತು, 1000 ಆಗಿ 5000 ಆಗಿ 10,000 ಆಗಿಬಿಡ್ತು ಅನ್ನುವ ಥರ ಅಭಿಪುಪೂರಿರೆ, ಇನ್ನೂ ಜಾಗವೇ ಇಲ್ಲ ಅಂತ ಇನ್ನೀಗ ಅಲ್ಲಿ ಗೇಟ್ನಲ್ಲಿ ಹೌಸ್ಫುಲ್ ಬೋರ್ಡ್ ಹಾಕಬೇಕಾದ ಪರಿಸ್ಥಿತಿ. ಆ ಥರ ಇಂದ್ರಪ್ರಸ್ಥ ಅನ್ನುವಂಥದ್ದು ತುಂಬಿ ಹೋಯಿತು. ಅಭಿಪುಪೂರಿರೆ, ಇಡೀ ದೇಶ ತುಂಬಿ ಹೋಯಿತು. ತೇಷಾಂ ಗುಣೈಹಿ, ಈ ಪಾಂಡವರ ಗುಣಗಳು, ತೇಷಾಂ ಗುಣೈಹಿ, ಆ ಗುಣಗಳಿಂದ ಹರಿಪದ ನತಿ ಹೇತುತಶ್ಚ, ಅಲ್ಲಿ ಸ್ವಂತ ಭಗವಂತನ 2 ರೂಪಗಳಲ್ಲಿದ್ದಾರೆ. ಆ ಭಗವಂತನ ರೂಪಗಳನ್ನು ಕಂಡು ಏನಂತೇಳಿದರೆ ನಾವು ಕೃತಾರ್ಥರಾಗೋಣ, ನಮ್ಮ ಏನು ಜನ್ಮವೇ ಸಾರ್ಥಕ ಆಯಿತು ಅಂತೇಳಿಬಿಟ್ಟು ಎಲ್ಲರೂ ಬರ್ತಾ ಇದ್ದಾರೆ. ಹರಿಪದ ಗುಣೈಹಿ ತೇಷಾಂ ಗುಣೈಹಿ, ಪಾಂಡವರ ಗುಣಗಳಿಗೆ ಮೆಚ್ಚಿ ಅಲ್ಲಿದ್ದಾರೆ ಭಗವಂತ, ವಾಸಿಷ್ಠ ಕೃಷ್ಣ, ಯಾದವ ಕೃಷ್ಣ. ಆ ಹರಿಪದ ಅವರ ಪಾದಗಳು, ಭಗವಂತನ ಚರಣ ಕಮಲ ಹರಿಪದ. ನತಿ ಅಂದರೆ ಅದಕ್ಕೆ ನಮಸ್ಕಾರ ಮಾಡಿ, ಹೇತುತಶ್ಚ ನಾವು ನಮಸ್ಕಾರ ಮಾಡಬೇಕು, ಭಗವಂತನೇ ಅಲ್ಲಿ ನೆಲೆಸಿದ್ದಾನೆ, ಭಗವಂತನ ರೂಪಗಳಿಗೆ ನಮಸ್ಕಾರ ಮಾಡಿ ಕೃತಾರ್ಥರಾಗಬೇಕು. ನಾವು ಅಲ್ಲೇ ಇರುವುದು ಆಮೇಲೆ, ಯಾಕಂತೇಳಿದರೆ ಎಲ್ಲಿ ಭಗವಂತನಿದ್ದಾನೋ ಎಲ್ಲಿ ಪಾಂಡವರಿದ್ದಾರೋ ನಾವು ಅಲ್ಲೇ ಇರ್ತೇವೆ ಅನ್ನುವಂಥದ್ದು ಅಹೋಭಾಗ್ಯ ಆಯಿತು ಅಂತೇಳಿಬಿಟ್ಟು ಇದಕ್ಕಿಂತ ದೊಡ್ಡ ಭಾಗ್ಯವೇ ಇಲ್ಲ ಅಂತ ಎಲ್ಲರೂ ಬಂದುಬಿಟ್ಟಿದ್ದಾರೆ. ಹೇತುತಃ, ಈ ಕಾರಣದಿಂದ. ಹೇತುತಃ, ಹೇತು ಅಂದರೆ ಕಾರಣ. ಇದಕ್ಕೆ ಏನಪ್ಪ ಹೇತು ಅಂತ ಹೇಳಿದರೆ ಇದಕ್ಕೆ ಕಾರಣ ಏನು ಅಂತ. ಸೊ ಇವರೆಲ್ಲ ಬಂದ್ರಲ್ಲ, ಇದಕ್ಕೆ ಏನು ಕಾರಣ ಅಂತ ಹೇಳಿದರೆ ಒಂದು ಪಾಂಡವರ ಗುಣಗಳು, ಆಮೇಲೆ ಹರಿಪದಾನತಿ ಭಗವಂತನ ಚರಣಕಮಲಗಳಿಗೆ ಪ್ರತ್ಯಕ್ಷ ನೋಡಿ ನಮಸ್ಕಾರ ಮಾಡುವಂಥ ಅಹೋಭಾಗ್ಯ, ಇಂಥ ಸೌಭಾಗ್ಯ ಯಾರು ಬಿಡ್ತಾರೆ ಅಂತ ಎಲ್ಲ ಬಂದಿದ್ದಾರೆ. ರಾಷ್ಟ್ರಾಂತರ, ರಾಷ್ಟ್ರ ಅಂತರ ಅಂದರೆ ರಾಷ್ಟ್ರ, ಬೇರೆ ರಾಷ್ಟ್ರ, ಹತ್ತಿರದ ಎಲ್ಲ ರಾಷ್ಟ್ರದ ಜನರು ಬಂದುಬಿಟ್ರು. ಇಲ್ಲಿ ಶುಭಾವಸತಿಂ, ನಾವು ಇಲ್ಲೇ ಇರ್ತೇವೆ, ನಾವು ವಾಪಸ್ಸು ಹೋಗುವುದಿಲ್ಲ. ಶುಭಾವಸತಿಂ, ಇದು ಎಂಥ ವಸತಿ ಅಂತೇಳಿದರೆ ಇದು ಶುಭ ಅಂತೇಳಿದರೆ ಸಜ್ಜನರಿಗೆ ಇರುವಂಥ ವಸತಿ ಇದು. ನಾವು ಸಜ್ಜನರಾಗಲಿಕ್ಕೆ, ನಾವು ಮೋಕ್ಷ ಸಾಧನೆಗೆ, ನಾವು ಸ್ವರ್ಗಕ್ಕೆ ಹೋಗುವುದಕ್ಕೆ ಇದು ಅತ್ಯಂತ ಇಲ್ಲೇ ಇರಬೇಕು ನಾವು ಅಂತ ಉಳ್ಕೊಂಬಿಟ್ರು. ವಸತಿಂ ಸ್ಮಚಕ್ರುಹು, ವಸತಿಂ ಚಕ್ರುಹು, ವಾಸ ಮಾಡಲಿಕ್ಕೆ ನೆಲೆಯನ್ನು ಕಟ್ಟಿಕೊಂಡ್ರು, ಮಾಡಿದರು. ವಸತಿಂ ಚಕ್ರುಹು, ವಸತಿಯನ್ನು ಮಾಡಿದರು ಅಂತಂದರೆ ಮನೆ ಕಟ್ಟಿಕೊಂಡ್ರು ಅನ್ನುವಂಥದ್ದು 221ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ,
ನ ಅತಿ ಜನ ಸಂವೃತಂ, ಅಷ್ಟಾಗಿ ಜನವಸತಿ ಇಲ್ಲದಿದ್ದ ಆ ದೇಶವನ್ನು, ಯಾವುದು ಇಂದ್ರಪ್ರಸ್ಥ ಅಂತ ಹೆಸರಿಗೆ ಮಾತ್ರ ಇದ್ದದ್ದು ಮೊದಲು, ಈಗ ಇಂದ್ರಪ್ರಸ್ಥ ಅನ್ನುವಂಥದ್ದು ಅನ್ವರ್ಥನಾಮ ಆಗಿದೆ. ವಿಶ್ವಕರ್ಮ ಕಟ್ಟಿಕೊಟ್ಟಾಗಿದೆ. ಸೊ ಅರಮನೆ, ಭವ್ಯ ಅರಮನೆ ಆಗಿ ಹೋಗಿದೆ. ಆ ದೇಶದಲ್ಲಿ ಅಷ್ಟಾಗಿ ಜನವಸತಿ ಇಲ್ಲದಿದ್ದ ಆ ದೇಶವನ್ನು ಪಾಂಡವರು ಬೇಗನೆ ಇತರ ದೇಶಗಳ ಜನರಿಂದ ತುಂಬಿಸಿದರು. ಯಾರನ್ನು ಬೇಡ ಅಂತ ಹೇಳಲಿಲ್ಲ. ಯಾರಿಗೆಲ್ಲ ಅಧ್ಯಾತ್ಮದಲ್ಲಿ ಅಂತಂದರೆ ಅಷ್ಟು ಭಗವಂತನನ್ನು ಕಾಣಬೇಕು ಅನ್ನುವಂಥ ಉತ್ಕಟ ಇಚ್ಛೆ ಇದೆಯೋ ಎಲ್ಲ ಓಡ್ಕೊಂಡು ಬಂದರು. ಮನೆ ಮಠ ಎಲ್ಲ ಬಿಟ್ಟು ಏನೆಲ್ಲ ಹಿಡ್ಕೊಳ್ಳಿಕ್ಕಾಗುತ್ತೋ ಅದನ್ನು ಹಿಡ್ಕೊಂಡು ಬಂದು ಭಗವಂತನಿಗೆ ಉದ್ದಂಡ ಪ್ರತ್ಯಕ್ಷ ಕಂಡು ನಮಸ್ಕಾರ ಮಾಡಿ ನಾವು ಇಲ್ಲೇ ಇರೋದು ಇನ್ನು ಅಂತ ಏನು ಮಾಡಿದರು, ಆ ಇಡೀ ಇಂದ್ರಪ್ರಸ್ಥ ತುಂಬಿ ಹೋಯಿತು, ಆ ದೇಶ ತುಂಬಿ ಹೋಯಿತು. ಪಾಂಡವರ ಗುಣಗಳಿಂದಲೂ ತೇಷಾಂ ಗುಣೈಹಿ, ಆಮೇಲೆ ಹರಿಚರಣಗಳಿಗೆ, ಹರಿಪದ ನತಿ ಎರಗುವ ಅಂದರೆ ಉದ್ದಂಡ ನಮಸ್ಕಾರ, ಪ್ರತ್ಯಕ್ಷ ನೋಡಿ ಭಗವಂತನನ್ನು ನಮಸ್ಕರಿಸುವುದು ಅಂತ ಹೇಳಿದರೆ ಅಹೋಭಾಗ್ಯ ಅಂತ ತಿಳಿದ ಜನರು, ಸರಿಯಾಗಿಯೇ ತಿಳಿದ ಜನರು ಅಂತೇಳಿದರೆ ಈ ಕಾರಣದಿಂದ ಹೇತುತಃ ಬೇರೆ ರಾಷ್ಟ್ರಗಳ ಸಜ್ಜನರು, ರಾಷ್ಟ್ರಾಂತರ ಶುಭಾಹ, ಶುಭಾಹ ಅಂದರೆ ಒಳ್ಳೆಯವರು, ಸಜ್ಜನರು, ಇಹ ಇಲ್ಲಿ ವಸತಿಂ ಚಕ್ರುಹು ಮನೆ ಕಟ್ಟಿಕೊಂಡ್ರು, ವಾಸಿಸತೊಡಗಿದರು. ನಾವು ವಾಪಸ್ಸು ಹೋಗೋದಿಲ್ಲ. ಅಯ್ಯೋ ಅಲ್ಲಿ ನಿಮ್ಗೆ 10 ಎಕರೆ ಜಾಗ ಇದೆ ಅಲ್ರಿ, ಅಷ್ಟು ಒಳ್ಳೆ ಮನೆ ಇದೆಲ್ಲ ನಮಗೆ ಬೇಡ, ನಮಗೆ ಭಗವಂತನ ಹತ್ತಿರನೇ ಇರಬೇಕು ಅಂತ ಇಲ್ಲೇ ಇರಲಿಕ್ಕೆ ಶುರು ಮಾಡಿದರು. ಬಂಜರು ಭೂಮಿ ಅಂತಿದ್ದ ಕಾರಣದಿಂದಾಗಿ ಇಂದ್ರಪ್ರಸ್ಥದಲ್ಲಿ ಜನವಸತಿ ಅಷ್ಟಾಗಿ ಇರಲಿಲ್ಲ. ಅದು ಇಂದ್ರಪುರಿಯಂತೆ ಪುನರ್ನಿರ್ಮಾಣಗೊಂಡಾಗ ಅದರ ಆಕರ್ಷಣೆ ಹಾಗೂ ಪಾಂಡವರ ಸದ್ಗುಣಗಳು ಅಲ್ಲಿ ವೇದವ್ಯಾಸರು, ಆಮೇಲೆ ಯಾದವ ಕೃಷ್ಣನ ದರ್ಶನ, ನಮನಾದಿಗಳ ನಮಸ್ಕಾರ, ಆಮೇಲೆ ಪ್ರತ್ಯಕ್ಷ ದರ್ಶನದ ಭಾಗ್ಯ ದೊರೆಯುವುದು ಅಂತ ಕಾರಣದಿಂದಾಗಿ ಎಲ್ಲ ಇತರ ದೇಶಗಳ ಜನರೆಲ್ಲ ಅಲ್ಲಿಗೆ ಧಾವಿಸಿ ವಾಸಿಸತೊಡಗಿದರು. ಇದರಿಂದಾಗಿ ಕೆಲವೇ ದಿವಸಗಳಲ್ಲಿ ಅದೊಂದು ಅತ್ಯಂತ ಜನಭರಿತವಾದ ಸಮೃದ್ಧ ಪಟ್ಟಣವಾಗಿ ಬಿಟ್ಟಿತು ಎಂದು ಅರ್ಥ. ಸೊ ಅಲ್ಲಿಗೆ ಇವತ್ತಿನ ನಿಲ್ಲಿಸಿಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.